ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೀಗ ನಾವು ನೋಡ್ತಾ ಇರೋದು ನರುಟೋನ 33ನೇ ಎಪಿಸೋಡು. ನಾವು ಇದಾಗಲೇ ನೋಡಿದ ಹಾಗೆ ನರುಟೋ ಮತ್ತು ನಮ್ಮ ಸಾಸ್ಕೆ ಇಬ್ಬರು ಜ್ಞಾನ ತಪ್ಪಿ ಬಿದ್ದಿರ್ತಾರೆ. ಅಲ್ಲಿ ನಮ್ಮ ಸಾಕುರ ಅವರನ್ನು ಕಾಪಾಡೋದಕ್ಕೆ ಅಂತ ತುಂಬ ಫೈಟ್ ಮಾಡ್ತಿರ್ತಾಳೆ, ಆದರೆ ಅವಳಿಂದ ಆಗೋದಿಲ್ಲ. ಅದೇ ಟೈಮ್ಗೆ ಅಲ್ಲಿಗೆ ನಮ್ಮ ಈನೋ ಮತ್ತು ನಮ್ಮ ಶಿಖಮರು ಅವರ ಟೀಮ್ ಬರುತ್ತೆ. ಇಲ್ಲಿಂದ ಈ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಇದೇ ಟೈಮಲ್ಲಿ ನಮ್ಮ ಆಪೋಸಿಟ್ ಟೀಮ್ ಅವರು ನಮ್ಮ ಚೋಸಿನ ಅಳಿಸ್ತಿರ್ತಾರೆ. ಏನಂದರೆ ಅವನ್ನ ಅವಮಾನಿಸ್ತಾ ಇರ್ತಾರೆ. ಗುಂಡ ಡುಮ್ಮ, ನೀನು ತುಂಬ ದಪ್ಪ ಇದೆಯಾ ಅಂತ. ಇದನ್ನ ಕೇಳಿದ ನಮ್ಮ ಚೋಸಿಗೆ ತುಂಬ ಕೋಪ ಬರುತ್ತೆ, ಏನೋ ಒಂದೇ ನನ್ನ ಅಂತ. ಇದೇ ಟೈಮಲ್ಲಿ ನಮ್ಮ ಈನೋ ಮತ್ತು ಶಿಖಮರು ಹಾಗೆ ಚೋಸಿ 3 ಜನ ಟೀಮ್ ಫಾರ್ಮೇಷನ್ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಇದೇ ಟೈಮಲ್ಲಿ ಜಾಕು ಅನ್ನೋನು ನಮ್ಮ ಚೋಸಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದರೆ ನಮ್ಮ ಚೋಸಿ ಬಂದು ತನ್ನ ಬಾಲ್ ಫಾರ್ಮ್ ಅನ್ನು ಯೂಸ್ ಮಾಡಿ ಅವನ ಏರ್ ಪ್ರೆಷರ್ನ ಡಿಪೆಂಡ್ ಮಾಡೋದಕ್ಕೆ ನಿಂತ್ಕೊತಾನೆ. ಅಷ್ಟೇ ಅಲ್ಲದೆ ಅವನ ಮೇಲೆ ಫೋರ್ಸ್ ಆಗಿ ಹೋಗಿ ಅಟ್ಯಾಕ್ ಮಾಡ್ತಾನೆ. ಈ ಕಡೆ ನಮ್ಮ ಶಿಖಮರು ಬಂದು ಇನ್ನೊಬ್ಬನ್ನ ತನ್ನ ಶಾಡೋ ಪೊಸೆಷನ್ ಜುಟ್ಸು ಇಂದ ಕಟ್ಟಿ ಹಾಕ್ತಾನೆ. ಆಪೋಸಿಟ್ ಟೀಮ್ ಅವರಿಗೆ ಏನು ನಡೀತಿದೆ ಅಂತಾನೆ ಗೊತ್ತಾಗೋದಿಲ್ಲ. ಅಷ್ಟರಲ್ಲಿ ನಮ್ಮ 3 ಜನನು ಅವರನ್ನು ಬಂಧಿಸ್ತಾರೆ. ಇದೇ ಟೈಮಲ್ಲಿ ಈಮೋ ತನ್ನ ಆಪೋಸಿಟ್ ಟೀಮಲ್ಲಿದ್ದ ಒಬ್ಬ ಹುಡುಗಿನ ತನ್ನ ಮೈಂಡ್ ಟ್ರಾನ್ಸ್ಫಾರ್ಮೇಷನ್ ಜುಟ್ಸುನ ಯೂಸ್ ಮಾಡಿ ಅವಳನ್ನು ಕಂಟ್ರೋಲ್ಗೆ ತಗೊಳ್ತಾಳೆ. ಅಷ್ಟೇ ಅಲ್ಲದೆ ನೀವು ಇಲ್ಲಿಂದ ಓಡಿ ಹೋಗದಿದ್ದರೆ ನಾನು ಇವುಗಳನ್ನು ಕೊಂದು ಬಿಡ್ತೀನಿ ಅಂತ ಹೇಳ್ತಾಳೆ. ಆದರೆ ಇದೇ ಟೈಮಲ್ಲಿ ಜಾಕು ಅನ್ನೋನು ತನ್ನ ಟೀಮ್ ಮೇಟೇ ಆದ ಆ ಹುಡುಗಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇದರಿಂದ ನಮ್ಮ ಈನೋ ಕೂಡ ಡ್ಯಾಮೇಜ್ ಆಗ್ತಾಳೆ. ಇದನ್ನು ನೋಡಿದ ನಮ್ಮ ಶಿಖಮರುಗೆ ಭಯ ಆಗುತ್ತೆ, ಇದೇನಾಗುತ್ತೋ ಅಂತ. ಯಾಕೆ ಅಂದರೆ ಅವಳ ಮೈಂಡಲ್ಲಿ ನಮ್ಮ ಈನೋ ಇರೋದ್ರಿಂದ ಅವಳ ಡ್ಯಾಮೇಜ್ ನಮ್ಮ ಈನೋನ ಕೂಡ ಬಾಧಿಸ್ತಾ ಇರುತ್ತೆ. ಇನ್ನೊಂದು ಕಡೆ ನಮ್ಮ ಸಾಸ್ಕೆ ಮತ್ತು ನರುಟೋ ಜ್ಞಾನ ತಪ್ಪಿ ಬಿದ್ದಿರೋರನ್ನ ತೋರಿಸ್ತಾರೆ. ಆದರೆ ಅದರಲ್ಲಿ ನಮ್ಮ ಸಾಸ್ಕೆ ಸ್ವಲ್ಪವಾಗಿ ಕನ್ವರ್ಟ್ ಆಗ್ತಿರ್ತಾನೆ. ಈ ಕಡೆ ನಮ್ಮ ಜಾಕು ಟೀಮ್ ಅವರು ನಮ್ಮ ಈನೋ ಟೀಮ್ನ ಪವರ್ನ ಅನಲೈಸ್ ಮಾಡಿಬಿಡ್ತಾರೆ. ಅಷ್ಟೇ ಅಲ್ಲದೆ ಹೇಳ್ತಾರೆ, ನಮ್ಮನ್ನು ಯಾರಾದರೂ ಥ್ರೆಟ್ಗೆ ಮಾಡೋಕ್ಕೆ ಬಂದರೆ ನಾನು ಅವರನ್ನೇ ಸಾಯಿಸ್ಬಿಡ್ತೀವಿ, ಅದು ನಮ್ಮ ಟೀಮ್ ಆದರೂ ಸರಿ ಬೇರೆ ಟೀಮ್ ಆದರೂ ಸರಿ ಅಂತ ಹೇಳ್ತಾರೆ. ನಿಮ್ಮ ಕೈಲಿ ನಮ್ಮನ್ನು ಸೋಲ್ಸೋಕೆ ಆಗೋದಿಲ್ಲ, ನೀವೆಲ್ಲ ವೇಸ್ಟ್ ಫೆಲೋಸ್, ನಿಮ್ಮ ಊರೇ ಒಂದು ವೇಸ್ಟ್ ಅಂತ ಹೇಳೋ ಟೈಮಲ್ಲಿ ಅಲ್ಲಿಗೆ ಸರಿಯಾಗಿ ನಮ್ಮ ನೆಜಿ ಬರ್ತಾನೆ. ಹೇಳ್ತಾನೆ, ಪರವಾಗಿಲ್ವೇ ನೀವು ಕೂಡ ಡೈಲಾಗ್ ಹೊಡಿತೀರಾ, ಆದರೆ ಆ ಡೈಲಾಗ್ ಹೊಡಿಯೋದಕ್ಕೂ ದಮ್ ಇರಬೇಕು ಅಂತ ಹೇಳ್ತಾನೆ. ಇದನ್ನು ನೋಡಿದ ನಮ್ಮ ಜಾಕು ಟೀಮ್ಗೂ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ನಮ್ಮ ನೆಜಿ ಹತ್ರ ಬ್ಯಾಕ್ ಗನ್ ಪವರ್ ಇರುತ್ತೆ ಅಲ್ವಾ, ಅದರಿಂದ ಇವನು ನಮ್ಮನ್ನು ತುಂಬ ಒಳಗಡೆಯಿಂದ ನೋಡ್ತಾ ಇದ್ದಾನೆ ಅಂತ ಅವ್ರಿಗೆ ಭಯ ಆಗುತ್ತೆ. ಆದರೆ ಇದೇ ಟೈಮಲ್ಲಿ ನಮ್ಮ ನೆಜಿ ಇನ್ನೊಂದನ್ನು ಅಬ್ಸರ್ವ್ ಮಾಡ್ತಾನೆ. ಅದೇನು ಅಂದರೆ ನಮ್ಮ ಸಾಸ್ಗೆ ಕನ್ವರ್ಟ್ ಆಗ್ತಾ ಇರ್ತಾನೆ ವಿಲನ್ ಆಗಿ. ಸೊ ಇದನ್ನು ನೋಡಿದ ನಮ್ಮ ನಜಿಗೂ ಕೂಡ ಭಯ ಆಗುತ್ತೆ, ಏನಿದು ಪವರು ಅಂತ. ಇದೇ ಟೈಮಲ್ಲಿ ನಮ್ಮ ಸಾಸ್ಕೆಯನ್ನು ತೋರಿಸ್ತಾರೆ. ಅವನ ಮೈಂಡಲ್ಲಿ ಒಂದು ಓಡ್ತಾ ಇರುತ್ತೆ, ಅದೇನು ಅಂದರೆ ಅವನ ಫ್ಯಾಮಿಲಿಯ ಸಾವಿಗೆ ಯಾರು ಕಾರಣ ಅನ್ನೋದು ಅವನ ಮೈಂಡಲ್ಲಿ ಓಡ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಸಾಸ್ಕೆ ಅದೇ ಕೋಪದಲ್ಲಿ ಎದ್ದು ನಿಂತ್ಕೊಂಡು ನಮ್ಮ ಸಾಕುರನ ಕೇಳ್ತಾನೆ, ನಿನಗೆ ಈ ರೀತಿ ಡ್ಯಾಮೇಜ್ ಮಾಡಿದ್ದು ಯಾರು. ಇದನ್ನು ನೋಡಿದ ಜಾಕು ಅವನ ಟೀಮ್ಗೆ ತುಂಬ ಭಯ ಆಗುತ್ತೆ. ಯಾಕಂದರೆ ಅವನು ಒರೋಚಿಮಾರು ಥರನೇ ಕಾಣಿಸ್ತಾ ಇರ್ತಾನೆ. ನಮ್ಮ ಒರೋಚಿಮಾರ್ನ ಪವರ್ ಬಂದು ನಮ್ಮ ಸಾಸ್ಕೆನ ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಅವನಿಗೆ ಪವರನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಅವನಿಗೆ ತುಂಬ ಕೋಪ ಬರುತ್ತೆ, ಹಾಗೆ ಶಕ್ತಿ ಕೂಡ ಬರ್ತಾ ಇರುತ್ತೆ. ಇದರಿಂದನೇ ಅವನಿಗೆ ಅರ್ಥ ಆಗುತ್ತೆ, ಅವನು ನನಗೆ ಶಕ್ತಿ ಕೊಟ್ಟಿದ್ದಾನೆ, ನಾನು ಅವನನ್ನು ಫಾಲೋ ಮಾಡಲೇಬೇಕು ಅಂತ ನಮ್ಮ ಸಾಸ್ಕೆ ಆಗಲೇ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ಸಾಸ್ಕೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನನಗೆ ಶಕ್ತಿ ಬೇಕು, ನಾನು ಅದಕ್ಕೋಸ್ಕರ ಒಂದು ಕೆಟ್ಟ ಶಕ್ತಿಯನ್ನು ಆವಹಿಸ್ಕೊಳ್ಳೋದಕ್ಕೂ ನಾನು ರೆಡಿಯಾಗಿದ್ದೀನಿ, ನಾನು ಒಬ್ಬನ್ನ ಸಾಯಿಸಲೇಬೇಕು ಅಂತ ರೆಡಿಯಾಗಿದ್ದೀನಿ, ಅದಕ್ಕೋಸ್ಕರ ನನಗೆ ತುಂಬ ಪವರ್ ಬೇಕು ಅಂತ ಅವನು ಹೇಳ್ತಾನೆ. ಇದೇ ಟೈಮಲ್ಲಿ ನಮ್ಮ ಸಾಸ್ಕೆ ಸಾಕುರಗೆ ಡ್ಯಾಮೇಜ್ ಮಾಡಿದವನಿಗೆ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಅವನು ತನ್ನ ಕೋಪನ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ರೆಡಿ ಆಗ್ತಾನೆ. ಅದೇ ಟೈಮಲ್ಲಿ ಅವನಲ್ಲಿ ಇದ್ದ ಆ ಪವರ್ ಕೂಡ ಅವನ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನ ಪವರ್ ಕೂಡ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿದ ಜಾಕು ಅವನ ಟೀಮ್ಗೆ ತುಂಬ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒರೋಚಿಮಾರುನ ಪವರ್, ಇದನ್ನು ನಾವು ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ ಅಂತ. ಆದರೆ ಜಾಕು ಅನ್ನೋನು ಇದನ್ನೆಲ್ಲ ಯಾವುದು ಲೆಕ್ಕ ಮಾಡದೆ ತನ್ನ ಏರ್ ಪ್ರೆಷರ್ ಜುಟ್ಸುನ ಯೂಸ್ ಮಾಡಿ ನಮ್ಮ ಸಾಸ್ಕೆನ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅದೇ ಟೈಮಲ್ಲಿ ತನಗೆ ತುಂಬ ಪವರ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಸಾಸ್ಕೆ ತನ್ನ ಫೈರ್ ಬಾಲ್ ಜುಟ್ಸನ್ನು ಯೂಸ್ ಮಾಡಿ ಅದರ ಒಳಗಡೆ ಶುರಿಕೆನನ್ನು ಇಟ್ಟು ಅಟ್ಯಾಕ್ ಮಾಡ್ತಾನೆ. ಇದನ್ನು ನೋಡಿದ ನಮ್ಮ ಜಾಕುಗೆ ಶಾಕ್ ಆಗುತ್ತೆ, ಏನಿದು ಫೈರ್ ಬಾಲ್ ಒಳಗೆ ಶುರಿಕೆನ್ ಇದೆ ಅಂತ. ಅಷ್ಟೇ ಅಲ್ಲದೆ ಆ ಶುರಿಕೆನ್ ಬಂದು ಅವನ್ನ ತುಂಬ ಡ್ಯಾಮೇಜು ಮಾಡುತ್ತೆ. ಇದೇ ಟೈಮಲ್ಲಿ ಅಲ್ಲಿಗೆ ತುಂಬ ಫಾಸ್ಟಾಗಿ ಬಂದ ನಮ್ಮ ಸಾಸ್ಕೆ ಅವನ 2 ಕೈಗಳನ್ನು ಹಿಡಿದುಕೊಂಡು ಮುರಿದು ಹಾಕ್ತಾನೆ. ಇದನ್ನೆಲ್ಲ ನೋಡಿದ ಅಲ್ಲಿದ್ದ ಆಪೋಸಿಟ್ ಟೀಮ್ಗೆ ಅಲ್ಲದೆ ನಮ್ಮ ಸಹ ಟೀಮ್ಗಳಿಗೂ ಕೂಡ ತುಂಬ ಭಯ ಆಗುತ್ತೆ, ಏನಿದು ನಮ್ಮ ಸಾಸ್ಕೆ ಈ ರೇಂಜ್ಗೆ ಬ್ಯಾಡ್ ಆಗಿದ್ದಾನೆ ಅಂತ. ಸಾಕುರ ಅಂತೂ ತುಂಬ ಭಯ ಬೀಳ್ತಾಳೆ. ಯಾಕಂದರೆ ನಮ್ಮ ಸಾಸ್ಕೆನ ಅವಳು ಲವ್ ಮಾಡ್ತಿರ್ತಾಳೆ. ಅದರಿಂದ ಅವಳು ತುಂಬ ಭಯ ಬಿದ್ದು ಯಾಕೆ ಸಾಸ್ಕೆ ಈ ರೀತಿಯಾದ ಅಂತ ಅವಳು ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದು ಯಾವುದು ನಮ್ಮ ಸಾಸ್ಕೆಗೆ ಲೆಕ್ಕಕ್ಕೆ ಬರೋದಿಲ್ಲ. ಅವನು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳದೆ ತನ್ನ ಪವರನ್ನು ಜಾಸ್ತಿ ಮಾಡ್ಕೊಳ್ತಾನೆ ಹೋಗ್ತಾನೆ. ಅಷ್ಟೇ ಅಲ್ಲದೆ ಆ ಪವರ್ ಕೂಡ ಅವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ನಡ್ಕೊಂಡು ಮುಂದೆ ಹೋಗ್ತಾ ನಮ್ಮ ಜಾಕು ಟೀಮ್ನ ಉಳಿದ ಇಬ್ಬರನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆದರೆ ನಮ್ಮ ಸಾಕುರ ಬಂದು ಅವಳನ್ನು ತಬ್ಕೊಂಡು ಹೇಳ್ತಾಳೆ, ನೀನು ಒಳ್ಳೆ ಹುಡುಗ, ನಿನಗೆ ನಾವಿದ್ದೀವಿ, ನೀನು ಯಾವುದೇ ಕಾರಣಕ್ಕೂ ಕೆಟ್ಟವನಾಗಬಾರ್ದು ಅಂತ ಹೇಳ್ತಾಳೆ. ಮಾತುಗಳನ್ನು ಕೇಳಿದ ತಕ್ಷಣ ನಮ್ಮ ಸಾಸ್ಕೆ ತನ್ನ ಪವರನ್ನು ಕಂಟ್ರೋಲ್ ಮಾಡಿಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ಅವನ ಮೇಲಿದ್ದ ಮಾರ್ಕ್ಗಳೆಲ್ಲ ಮಾಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನಮ್ಮ ಜಾಕು ಟೀಮ್ಗೆ ಗೊತ್ತಾಗುತ್ತೆ, ಓ ಈಗ ಏನು ಪರವಾಗಿಲ್ಲ, ನಾವು ಯಾವುದೇ ಕಾರಣಕ್ಕೂ ಭಯಪಡೋ ಹಾಗಿಲ್ಲ ಅಂತ. ಇದನ್ನೆಲ್ಲ ಕೇಳಿದ ಆಪೋಸಿಟ್ ಟೀಮ್ ಅವನು ಬಂದು ಅವ್ರ ಹತ್ರ ಒಂದು ಡೀಲ್ ಮಾತಾಡ್ತಾನೆ. ಅದೇನು ಅಂದರೆ ಅವನ ಹತ್ರ ಇದ್ದರೆ ಸ್ಕ್ರೋಲನ್ನು ಕೊಟ್ಟು, ನಾವು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ವಿ, ನಿಮ್ಮ ಪವರ್ ತುಂಬ ಕಡಿಮೆ ಅಂತ ತಿಳ್ಕೊಂಡಿದ್ವಿ, ಆದರೆ ಈಗ ಸದ್ಯಕ್ಕೆ ನಮಗೆ ಬೇಕಾದ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡಿದ್ವಿ, ಸೊ ಅದರಿಂದ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ,
ನೆಕ್ಸ್ಟ್ ಟೈಮ್ ಏನಾದರೂ ನಮಗೆ ಯುದ್ಧ ಅಂತ ಬಂದರೆ ನಾನು ಯಾವುದೇ ಕಾರಣಕ್ಕೂ ಓಡೋಗೋದಿಲ್ಲ, ನಮ್ಮ ಫೈಟ್ನ ನಾನು ನಿಲ್ಲಿಸೋದೇ ಇಲ್ಲ ಅಂತ ಹೇಳ್ತಾನೆ. ಇದೇ ಟೈಮಲ್ಲಿ ನಮ್ಮ ಸಾಕುರ ಕೇಳ್ತಾಳೆ, ನಿಂತ್ಕೋ, ಯಾರು ಅದು ಒರೋಚಿ ಮರು, ಅವನು ನಮ್ಮ ಸಾಸ್ಕೆನ ಯಾಕೆ ಟಾರ್ಗೆಟ್ ಮಾಡಿದ್ದಾನೆ, ಅವನಿಗೆ ನಮ್ಮ ಸಾಸ್ಕೆಯಿಂದ ಏನು ಬೇಕು ಅಂತ. ಆಗ ನಮ್ಮ ಜಾಕು ಟೀಮ್ ಅವನು ಹೇಳ್ತಾನೆ, ನಮಗೆ ಅದೆಲ್ಲ ಗೊತ್ತಿಲ್ಲ, ಅವನು ಹೇಳಿದ್ದು ಒಂದೇ ಮಾತು, ನೀವು ಅವನನ್ನು ಅಟ್ಯಾಕ್ ಮಾಡಬೇಕು ಅಂತ ಹೇಳ್ತಾನೆ. ಇಷ್ಟೊಂದು ಶಕ್ತಿ ಇರೋನ್ನ ಅಟ್ಯಾಕ್ ಮಾಡೋದಕ್ಕೆ ನಮ್ಮನ್ನು ಯಾಕೆ ಕಳಿಸ್ತಾ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಓಡ್ತಾನೆ. ಈ ಕಡೆ ನಮ್ಮ ನೆಜಿ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾನೆ, ಯಾಕಂದ್ರೆ ಏನಿದು ಉಚಿಹಾ ಪವರ, ಇಂಥ ಪವರ್ ನಾನು ಇದುವರೆಗೂ ನೋಡೇ ಇರಲಿಲ್ಲ ಅಂತ. ಇನ್ನೊಂದು ಕಡೆ ನಮ್ಮ ನರುಟೋ ಕಾಮಿಡಿ ಮಾಡ್ತಿರ್ತಾನೆ, ಅದೇನು ಅಂದ್ರೆ ನಮ್ಮ ಸಾಕುರ ಕಷ್ಟದಲ್ಲಿದ್ದಾಳೆ, ನಾನು ಅವ್ನು ಕಾಪಾಡಬೇಕು ಅಂತೇ ಅಲ್ಲೇ ಕಲಿಯುತ್ತಾ ಇರ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ ಗೈಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.